ಹಾಯ್ ಹೆಲೋ ನಮಸ್ಕಾರಗಳು. ಇವತ್ತು ನಾವು ಒಂದು ವ್ಯಾಲ್ಯೂಯಬಲ್ ಹಾಗೂ ಮೋಸ್ಟ್ ಅಂಡರ್ ರೇಟೆಡ್ ಫ್ರೂಟ್ ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಹಣ್ಣಿನ ಹೆಸರು ಬಂದ್ಬಿಟ್ಟು ಲಕ್ಷ್ಮಣ ಫಲ ಅಂತ ಕರೀತಾರೆ. ಇದನ್ನು ಇಂಗ್ಲಿಷ್ ನಲ್ಲಿ ಸೋರ್ಸೋಪ್ ಅಥವಾ ಗ್ರಾವಿಯೋಲಾ ಅಂತ ಕೂಡ ಕರೀತಾರೆ. ಇದೊಂದು ಕ್ಲಸ್ಟರ್ಡ್ ಆಪಲ್ ಜಾತಿಗೆ ಸೇರಿದ ಹಣ್ಣು. ಈ ಹಣ್ಣನ್ನು ಮುಖ್ಯವಾಗಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ ಹಾಗೂ ಕರ್ನಾಟಕದಲ್ಲಿ ಬೆಳೆಯುತ್ತಾರೆ. ಇದು ಹೆಚ್ಚಾಗಿ ಸಮ್ಮರ್ ಸೀಸನ್ ನಲ್ಲಿ ಬೆಳೆಯುವಂತಹ ಹಣ್ಣು. ಇದನ್ನು ಹೆಚ್ಚಾಗಿ ಜನರು ಕ್ಯಾನ್ಸರ್ ಹಣ್ಣು ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದನ್ನು ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೊಡ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ಹಣ್ಣು ಮನುಷ್ಯನ ದೇಹದ ಒಳಗಿರುವ ಕ್ಯಾನ್ಸರ್ ಸೆಲ್ಸ್ ನ ವಿರುದ್ಧ ಹೋರಾಡ್ತದೆ ಅಂತ ಇಲ್ಲಿಯವರೆಗೆ ಯಾವುದೇ ಕ್ಲಿನಿಕಲಿ ಎವಿಡೆನ್ಸ್ ಇಲ್ಲ. ಆದ್ರೂ ಕೂಡ ಈ ಹಣ್ಣಿನಲ್ಲಿರೋ ನ್ಯೂಟ್ರಿಷನ್ಸ್ ಹಾಗೂ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವೇ ಶಾಕ್ ಆಗಿ ಹೋಗ್ತೀರಾ. ಪರ್ 100 ಗ್ರಾಮ್ ಈ ಹಣ್ಣಿನಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಕ್ಯಾಲೋರೀಸ್, ಕಾರ್ಬೋಹೈಡ್ರೇಟ್ಸ್, ಫೈಬರ್ಸ್, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಸ್ಮಾಲ್ ಅಮೌಂಟ್ಸ್ ಆಫ್ ಕ್ಯಾಲ್ಸಿಯಂ, ಫಾಸ್ಫರಸ್ ಅಂಡ್ ಬಿ ವಿಟಮಿನ್ಸ್. ಬರೀ ಆಪಲ್, ಆರೆಂಜ್ ಈ ಕಾಲದಲ್ಲಿ ಈ ಹಣ್ಣಿನ ಬಗ್ಗೆ ಹೆಚ್ಚಿನ ಗೊತ್ತೇ ಇರ್ಲಿಕ್ಕಿಲ್ಲ. ಒಮ್ಮೆ ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಇದರ ಪ್ರೈಸ್ ಹಾಗೂ ಇದರಿಂದ ಮಾಡುವ ಪ್ರಾಡಕ್ಟ್ ಗಳ ಪ್ರೈಸ್ ಎಷ್ಟುಂಟು ಅಂತ. ಎಸ್ ಹೌದು, ಇದೊಂದು ದುಬಾರಿ ಹಣ್ಣು. ಈ ಹಣ್ಣಿನ ಜ್ಯೂಸ್ ಹಾಗೂ ಟೀ ಪುಡಿ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತದೆ. ರೇಟ್ ಎಷ್ಟುಂಟು ಅಂತ ನೀವೇ ಒಮ್ಮೆ ನೋಡ್ಕೊಳ್ಳಿ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಮರದ ಎಲೆಗಳು ಕೂಡ ತುಂಬಾ ಯೂಸ್ಫುಲ್. ನೋಡಿದ್ರಲ್ಲ ಆ ಎಲೆ ಕೂಡ ಎಷ್ಟು ಡಿಮಾಂಡ್ ಉಂಟು ಅಂತ. ಇದರ ಎಲೆಯಿಂದ ಜ್ಯೂಸ್, ಕಷಾಯ ಹಾಗೂ ಟೀ ಪೌಡರ್ ಮಾಡಲಿಕ್ಕೆ ಬಳಸ್ತಾರೆ. ಇದು ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡ್ತದೆ. ಇದರ ಸೈಜ್ ನೋಡ್ಬೋದು ನೀವು. ಇದು ಸುಮಾರು 1 kg ಇಂದ 5 kg ತನಕ ಕೂಡ ಆಗ್ತದೆ. ನಮ್ಮ ಇಂಡಿಯಾದವರಿಗೆ ಈ ಹಣ್ಣಿನ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ. ಈ ಹಣ್ಣು ತಿನ್ಲಿಕ್ಕೆ ಕೂಡ ತುಂಬಾ ಟೇಸ್ಟಿ ಆಗಿರ್ತದೆ. ನೀವು ಆ ನರ್ಸರಿಯಲ್ಲಿ ಬೇಡದಿದ್ದು ಹೂವಿನ ಗಿಡ ಎಲ್ಲ ತಂದು ನಡುವ ಬದಲು ಇದರ ಗಿಡವನ್ನು ತಂದು ನಡ್ಕೊಳ್ಳಿ. ಎಷ್ಟು ಯೂಸ್ಫುಲ್ ಅಂದ್ರೆ ನಿಮ್ಗೆ ಕೂಡ ತಿನ್ಲಿಕ್ಕೆ ಆಗ್ತದೆ, ಜೀವಕ್ಕೆ ಒಳ್ಳೆಯದು. ಜಾಸ್ತಿ ಆದ್ರೆ ನೀವು ಸೇಲ್ ಕೂಡ ಮಾಡಬಹುದು ಒಳ್ಳೆ ರೇಟಿಗೆ. ನೀವು ನಂಬಲಿಕ್ಕಿಲ್ಲ, ನಮ್ಮಲ್ಲಿರೋ ಒಂದು ಮರದಿಂದ 3 months ಅಲ್ಲಿ ಸುಮಾರು 60 to 70 kg ತನಕ ನಾನು ಸೇಲ್ ಮಾಡಿದ್ದೇನೆ. ನಾರ್ಮಲ್ ಆಗಿ ಈ ಹಣ್ಣು ಅಂಗಡಿಯಲ್ಲೆಲ್ಲ ಸಿಗೋದು ಅಪರೂಪ. ಹಾರ್ಟ್ಗೆ ಕೂಡ ತುಂಬಾ ಒಳ್ಳೇದು ಈ ಹಣ್ಣು. ಇಲ್ಲಿ ಬೆಳೆದ ಹಣ್ಣು ಮತ್ತು ಕಾಯಿಗಿರೋ ಡಿಫ್ರೆನ್ಸ್ ನೀವು ನೋಡಬಹುದು. ಲೆಫ್ಟ್ ಸೈಡ್ ಹಣ್ಣು, ರೈಟ್ ಸೈಡ್ ಕಾಯಿ. ಹಣ್ಣು ನೀವು ನೋಡಬಹುದು ಲೈಟ್ ಯೆಲ್ಲೋ ಹಾಗೂ ಆ ಮುಳ್ಳುಗಳೆಲ್ಲ ದೂರ ದೂರ ಆಗಿವೆ. ಅದೇ ಕಾಯಿ ನೀವು ನೋಡಿ ಗ್ರೀನ್ ಆಗಿ ಆ ಮುಳ್ಳುಗಳೆಲ್ಲ ಹೇಗುಂಟಂತ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಓಯ್, ಇಷ್ಟು ದೂರ ಬಂದಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಹೋಗೋದಿಲ್ವಾ?